ಕುರಿ 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 ಸೂಪರ್ ಕುರಿ. ನೆಂಟ್ರು ಪಂಡ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ. ಸೂಪರ್ ಕುರಿ. ನಿಮ್ಮಂಗ್ ಕೂರಿ ಮಾಡಿ ನಿಮ್ಗೆ ನೆಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಕುರಿ 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 ಕುರಿ. ಮನಗಿನ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೇ ಎಲ್ಲ. ಗೊತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು. ಅಕ್ಕ ಇವರು ಪೂಜಾರಿ ಮನೆ ಇರೋದು ಎಲ್ಲಿ? ಫೋನ್ ಮಾಡಿದೆ, ಅಲ್ಲಿ ಇನ್ನೊಬ್ರು ಬರಬೇಕು ಮದುವೆ ಮಾಡ್ಸಕ್ಕೆ. ಮದುವೆ ಚೆನ್ನಾಗಿದೆ. ಟಿಫನ್ ಆಯ್ತಾ? ಆಯ್ತಾ, ಚೆನ್ನಾಗಿದೆ ಊರು. ನನ್ನ ಮದುವೆ ಫಿಕ್ಸ್ ಆಗಿದೆ ಇವತ್ತು, ಅದ್ರಗೋಸ್ಕರ ಅಷ್ಟೇ. ಬನ್ನಿ ಮನೆ ಮಧ್ಯಾಹ್ನ ಊಟಕ್ಕೆ ಬನ್ನಿ. ಆಯ್ತು, ಬರ್ತೀರಾ? ಬನ್ನಿ ಬನ್ನಿ. ನಿಮ್ ಮಕ್ಳಿಲ್ವಾ? ಇದ್ದಾರೆ. ಆಯ್ತಾ, ಮದುವೆ ಆಗಿದ್ಯಾ? ಕಾಲೇಜ್ ಓದ್ತಾವ್ರೆ. ಓ, ಇನ್ನೂ ಓದ್ತಾ ಇದಾರ? ಅಯ್ಯೋ ಪಾಪ, ಚಿಕ್ಕ ಹುಡುಗರು. ಛೇ, ನಾನು ಕಾಲೇಜ್ ಹುಡುಗರಾದ್ರೆ ಬಂದವ್ರು 18 ವರ್ಷ 19 ವರ್ಷದ ಹುಡುಗರು. ಇನ್ನೆಲ್ಲಿ ಇಷ್ಟು ಬೇಗಲ್ ಮದುವೆ ಮಾಡ್ತೀರಾ? 20, 22, 25 ಆಗ್ಬೇಕಲ್ವಾ? ಹೌದು. ನನಗೆ 32, ಈಗ ಆಗ್ತಾ ಇದೀನಿ ಮದ್ವೆ. ಎಲ್ಲ ಸೆಟ್ಲ್ ಆಗ್ಬೇಕಾಗಿತ್ತಲ್ವಾ? 32 ಅಂತ ಹೆಂಗ್ ಹೇಳಕ್ಕಾಗುತ್ತೆ? ಇನ್ನೂ ಜಾಸ್ತಿ ಆಗಿರ್ಬೋದಲ್ವಾ? ಯಾರಿಗೆ? ನಿಮ್ಗೆ. ಯಾಕಂಗಂತೀರಾ? ಹಂಗ ಕಾಣಿಸ್ತೀನಾ? ಕುಳ್ಳಿಕ್ಕಿದ್ದೀರಲ್ಲ ಕಾಣಿಸ್ಬೋದು. ದೇವ್ರೆ, ಯಾರ ನಮ್ಮ ಯಜಮಾನ ಮದ್ವೆ ಆಗೋ ಹುಡುಗನ್ಗೆ ಹೇಳಿರ ಮದ್ವೆನೆ ಕ್ಯಾನ್ಸಲ್ ಆಗೋಗುತ್ತೆ. ನಾನು ಅದಕ್ಕೆ ಊರ್ ಬಿಟ್ಬಿಟ್ಟು ಇಷ್ಟು ದೂರ ಬಂದಿದ್ದೀನಿ. ನೀವು ನೋಡಿ ಎಲ್ಲ ಹೇಳ್ತಾ ಇದ್ದೀರಾ. ಇನ್ನೊಂದು 36 ವರ್ಷ ನನ್ಗೆ. 35 ಅಂದ್ರೆ 32 ಅನ್ನೋದು ನನ್ನ ಗಂಡನ್ಗೆ ಮದ್ವೆ ಆಗ್ತಾರ ಹುಡುಗನ್ಗೆ. ನೀವು ಹುಡುಗ ಅಲ್ವಾ? ಸುಮ್ನೆ ರೀ, ಏನ್ ಮಾತಾಡ್ತೀರಾ? ಹುಡುಗ ಅಂತೆ. ಹುಡುಗ ಹೆಂಗಿರ್ತಾರ? ನನ್ಗೆ ಯಾಕೆ ಈ ತರ ಹಾಕೊಂಡು ಓಡಾಡ್ಬೇಕು? ನೀವ್ ಹೆಂಗ್ ಮರಿ ತೆಗಿತಿದ್ದೀರ ಗೊತ್ತಾ? ನಂದು ಒಟ್ಟು ಮದ್ವೆ ಕ್ಯಾನ್ಸಲ್ ಮಾಡ್ಸಕ್ ನಿಂತಿದ್ದೀರಾ ನೀವು ಅಷ್ಟೇ. ನಿಮ್ ದೊಡ್ಡವ್ರ ಹುಡುಗ ಬರ್ತಾ ಇದ್ದಾನೆ. ಹೆಣ್ ಕಡೆಯವ್ರು ನಾವು. ಫಸ್ಟ್ ಹೆಣ್ ಕಡೆಯವ್ರ ತಾನೆ ತಲೆ ಬಗ್ಸ್ಕೊಂಡ್ ಬರ್ಬೇಕು. ಬರ್ತಾನೆ ಹುಡುಗ, ಬರ್ತಾನೆ. ಹುಡುಗನ್ ಕಾಯದ್ ಬೇಡ್ವಾ? ಪೂಜಾರಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಯಾರು ಬರ್ತಾರೆ? ಅಯ್ಯೋ, ಅವ್ನು ನಮ್ಮ ಅಸಿಸ್ಟೆಂಟು. ಎಲ್ಲ ಬಟ್ಟೆ ಗಿಟ್ಟೆಲ್ಲ ಐರನ್ ಗಿರನ್ ಎಲ್ಲ ಮಾಡ್ಬೇಕಲ್ವಾ, ಅದ್ರಗೋಸ್ಕರ ಅಷ್ಟೇ. ಈಗಲ್ಲ ಐರನ್ ಹೆಂಗ್ ಮಾಡ್ತಾರೆ? ಇಲ್ಲಲ್ಲ, ಮಡ್ಚಿಟ್ಕೊಂಡು ತಗೊಂಬಂದ್ರೆ. ಏನ್ ಕ್ವಶನ್ ಆಗ್ತೀರಾ ನೀವು? ಇದ್ರೊಳಗೆ ಕನ್ನಡದ ಕೋಟ್ರಾಧಿಪತಿ ಒಳಗಿರ್ಬೇಕಾಗಿತ್ತು. ಮತ್ತೆ ಕರ್ಕೊಂಡು ಹೋಯ್ತೀನಿ ನಿಮ್ಮನ್ನ. ವಾಲೆ ಕೊಡಿ, ವಾಲೆ ಚೆನ್ನಾಗಿದೆ, ಡಿಸೈನ್ ಸಾಕಾಗಿದೆ. ಗುಂಡ? ಗುಂಡು ನಮಗ್ ತುಂಡು ಗೊತ್ತು, ಗುಂಡು ಗೊತ್ತಿಲ್ಲಪ್ಪ. ಸರಿ ಆಯ್ತು. ಇವಾಗ ಮದ್ವೆಗೆ ಎಷ್ಟು ಗಂಟೆಗೆ ಮುಹೂರ್ತ ಅಂದ್ರೂ ಎಷ್ಟು ಗಂಟೆಗೆ ಮಾಡ್ಬೇಕಾಗತ್ತೆ ನಾವು? ಬಾರೋ ಇಲ್ಲಿ. ಬಾಯ್ಲಿ. ಪೋಲಿ ಬೀಳ್ತೀರ ಓದಕ್ ಕಳ್ಸಿದ್ರೆ. ನೋಡಿ ಹೆಂಗ್ ಓಡಾಡ್ತಾ ಇದಾರೆ. ಅವರು ದೇವಸ್ಥಾನದ್ದು ಕ್ಲೀನ್ ಮಾಡಕ್ ಬಂದಿದ್ದಾರೆ. ಅದೇ ನಂಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ನೋಡಕ್ಕೆ. ಹುಡುಗರು ಅಂತ ಚೆನ್ನಾಗಿಲ್ದಿರ ಇರ್ತಾರ. ಸರಿ ಬಿಡಿ, ಹೋಗ್ಲಿ. ಆಯ್ತು ಬಿಡಿ. ಏನ್ ಚೆನ್ನಾಗಿದ್ದೀರಾ? ಬನ್ನಿ ಕುತ್ಕೊ ಬನ್ನಿ, ಮಾತಾಡೋಣ ಮದುವೆ ವಿಚಾರ. ಏನಂದ್ರೆ ವೈಕುಂಠ ಸಮಾರಾಧನೆ ಅಂತಾರೆ ಗೊತ್ತಾ? ವೈಕುಂಠ ಸಮಾರಾಧನೆ ಅಂದ್ರೆ ಗೊತ್ತಾ? ವೈಕುಂಠ ಸಮಾರಾಧನೆ ಗೊತ್ತಿಲ್ವಾ? ತಿಥಿ ಅಂದ್ರೆ ಗೊತ್ತಾಗತ್ತಾ? ತಿಥಿ ಅಂದ್ರೆ ಗೊತ್ತಾಗುತ್ತೆ. ವೈಕುಂಠ ಸಮಾರಾಧನೆ ಗೊತ್ತಿಲ್ವಾ? ಕನ್ನಡದವ್ರಾಗ್ಬಿಟ್ಟು ನಿಮ್ಗೆ ವೈಕುಂಠ ಸಮಾರಾಧನೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ? ದೇವ್ರದಲ್ಲ ಅದು. ಸತ್ ಮೇಲೆ 15 ದಿವಸ ಆದ್ಮೇಲೆ ಮಾಡ್ತಾರಲ್ವ ಪೂಜೆ, ಅದನ್ನ ವೈಕುಂಠ 15 ದಿವಸ ಆದ್ಮೇಲೆ ಮಾಡೋದು. ನೀವು 15 ದಿವಸ ಮಾಡಲ್ಲ, 11 ದಿವಸಕ್ಕೆ ಮಾಡ್ತಾರೆ. 11? ಏನ್ ನಿಮ್ದು ಯಾವ್ದೋ ರೂಲ್ಸೇ ಬೇರೆ ಇದೆಯಪ್ಪ. ನಮ್ ರೂಲ್ಸ್ ಇಲ್ಲ. ಅವತ್ತಿನ ಹೆಂಗ್ ರೂಲ್ಸ್ ಇದೆಯಾ ಹಂಗೆ ಮಾಡ್ತಾರೆ. ಏನಿಲ್ಲ. ಹೋಗ್ಯಪ್ಪ. ಬಟ್ ನೀವು ಸಖತ್ ಮಾತಾಡ್ತೀರಾ ಬಿಡಿ. ಮಾತ್ರ ಒಳ್ಳೆ ಮಾತುಗಾರ್ತಿ ಅಮ್ಮ. ಮೋಸ್ಟ್ಲಿ ನಿಮ್ ಯಜಮಾನ್ರು ನೀವು ತಾಳಿ ಕಟ್ಟಿದ ತಕ್ಷಣ ಬಾಯಿ ಮುಚ್ಕೊಂಡ್ ಕುತ್ಕೊಂಡವ್ರು ಇನ್ನೊರ್ಗೆ ಬಾಯಿ ತೆಗ್ದಿಲ್ವೇನೋ ಅಲ್ವಾ? ನಾನು ಹಂಗೆ ಹೆಂಗ್ ಗೊತ್ತಾ? ಕರೆಕ್ಟ್ ಆಗಿ ಲೆಕ್ಕದ ಪ್ರಕಾರ ಮಾತಾಡ್ತೀನಿ. ಮತ್ತೆ ಇಲ್ಲಪ್ಪ, ನೀವು ನನ್ಗೆ ಏನೇನು ಕ್ವಶನ್ ಆಗ್ತೀರಾ, ಬೇಜಾರಾಗತ್ತೆ ನನ್ಗೆ. ಬಟ್ಟೆ ಎಲ್ಲಿಂದ ಬಂತು, ಗಂಡ ಎಲ್ಲಿ ಸಿಕ್ಬಿಟ್ಟ, ವಯಸ್ಸು ಜಾಸ್ತಿ ಇದೆ, ಹಿಂಗೆಲ್ಲ ಮಾತಾಡ್ತಾರ? ಹಂಗ್ ಮಾತಾಡ್ಬಾರ್ದು, ನಮ್ ಬೇಜಾರು. ಆಯ್ತಕ್ಕ, ಏನ್ ಗೊತ್ತಾ? 101 ಸುಳ್ಳು ಹೇಳಿ ಮದ್ವೆ ಆಗು ಅಂತಾರೆ. ನಾನು ಹೇಳಿದ್ರದ್ದು 2 ಸುಳ್ಳು. ಒಂದು ವಯಸ್ಸು, ಇನ್ನೊಂದು ಜಾಗ, ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ. ಕೇಳಿಸ್ತಾ? ಮತ್ತೆ ಮದ್ವೆ ಈಗ ನೋಡಿ, ಯಾರಾದ್ರೂ ದೊಡ್ಡವ್ರು ನಿಂತು ಮದ್ವೆ ಮಾಡ್ಬೇಕು ನಮ್ಗೆ. ಯಾರಿದಾರೆ ಹೇಳಿ ನೋಡ ನೀವು? ನೋಡ್ದ ಅಕ್ಕ, ಇವಾಗಾದ್ರೂ ಸದ್ಯ ಹೇಳಿದ್ರಲ್ಲ ನಾನು ಇದೀನಿ ಅಂದ್ಬಿಟ್ಟು. ದಯವಿಟ್ಟು ಬನ್ನಿ. ನೋಡಿ ಎಷ್ಟು ಗೊತ್ತಾ ಟೈಮು? 12:15. 1:10ಕ್ಕೆ ಮುಹೂರ್ತ ಇದೆ. ಆಯ್ತಾ? ನನ್ ಗಂಡು ತೋರಿಸ್ತೀನಿ ನೋಡಿ, ಬರ್ತಾನೆ. ಹೆಂಗಿದಾನೆ? ಸಕ್ಕತ್ತಾಗಿದ್ದಾನೆ. ಬಾಯಿಲಿ ಸಟ್ ಮಾಡ್ಬಿಟ್ಟು ಬಾಯಿಲಿ. ಓಯ್ ಬರ ಗಂಡ ಅಂತ ಯಾರ ಬುರ್ರ. ಇವ್ರು ಟಿವಿ ಚಾನಲ್ ಅವರು. ಯಾರು? ನೀವು. ಸುಮ್ನೆ ಕುತ್ಕೊಳ್ಳಿ.
ಟಿವಿ ಚಾನಲ್ ಅಂತೆ ಏನಂತ ಮಾತಾಡ್ತಾರೋ ಅಯ್ಯೋ ದೇವ್ರಿ ನಾವ್ಯಾಕೆ ಬರ್ಬೇಕು ಏನ್ರಪ್ಪ ಸಕ್ಕದ ಏನ್ ಕಬಡ್ಡಿ ಆಡಕ್ ಬಂದ್ಬಿಟ್ಟಿದ್ದೀರಲ್ಲ ಗಂಡ್ಮಕ್ಳು ಬನ್ನಿ ಆಡೋಣ ಏನೋ ನೀನು ಗಂಡ್ಸಾಗ್ಬಿಟ್ಟು ಹಂಗಲ್ಲಾಡ್ತೀಯ ಸುಮ್ಮನೆ ಅವ್ರ ಜೊತೆ ಆಡ್ಬೇಕು ಅವ್ರು ಸಾಕಾಗಿದ ನೋಡಿ ಬಾ ಮದ್ವೆ ಗಂಡೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡೋಣ ಇವತ್ತು ಸಾಕಾಗಿದ್ದಾನಪ್ಪ ಏನೇನು ಅದ್ಯಾಕೆ ಹಂಗಾಡ್ತೀಯ ಬಾಯಿ ಏನೋ ಏನ್ ಮಾಡ್ತಾ ಸುಮ್ನೆ ಕುತ್ಕೋಬೇಕಾಗ್ಲೇ ಹೇಳ್ಬಾರ್ದು ಬಾಯಿ ಕಡೆ ಬಾ ಹೋಗಿ ಸೈಡ್ ಆ ಕಡೆ ಹೋಗಿ ಹೋಗಿ ಬನ್ನಿ ಈ ಕಡೆ ನೋಡಿ ಹೆಂಗ್ ಮಾಡ್ತಾನೆ ಏನೋ ನಿಮ್ಮಂತವ್ರು ಆಶೀರ್ವಾದಪ್ಪ ನೀವು ಚೆನ್ನಾಗಿದ್ದೀರಾ ಇವ್ರು ಅಕ್ಕ ಏನೇನು ಮಾತಾಡ್ತಾರೆ ಮದ್ವೆಗೆ ಬನ್ನಿ ಇವತ್ತು ಮುಹೂರ್ತ ಅಂದ್ರೆ ನೀವು ಹುಡುಗ ಎಲ್ಲಿ ಸಿಕ್ಬಿಟ್ಟ ಬಟ್ಟೆಲಿಂದ ಬಂದ್ಬಿಡ್ತು ಅಂತ ಏನೇನು ಕೇಳ್ತಾವ್ರೆ ನೋಡಿ ನಾನ್ ಸುಮ್ನೆ ಹಿಂಗಂದ್ರೆ ಎಷ್ಟ್ ಜನ ಬಂದು ಹುಡುಗರು ನಿಂತವ್ರಲ್ಲ ಈನೇ ಮದ್ವೆಗೆ ಅವ್ರಿಗೆ ಏನ್ ಗೊತ್ತಿದೆ ಎಲ್ಲ ಒಂದೇ ಕಾಲೇಜೇ ಓದಿದ್ದು ಪಾಪ ತೊಡೆ ಮೇಲೆ ಕುತ್ಕೋ ಭಯ ಅಡ್ಡ ನಿಂತ್ಕೊಂತ ಇಲ್ವಾ ತೊಡೆ ಮೇಲೆ ಕುತ್ಕೋ ಬ್ಯಾರು ತೊಡೆ ಮೇಲೆ ಕುತ್ಕೋ ಬ್ಯಾರು ಅಡ್ಡ ನಿಂತ್ಕೋತಿಯಾ ಸುನೀತಾ ಏಕೆ ಇಷ್ಟ ಆಯ್ತಾ ಯಾರು ಮದ್ವೆ ಆಗೋರು ನೀನಾ ಫಸ್ಟ್ ಫುಲ್ ಪ್ಯಾಂಟ್ ಹಾಕೊಂಬ ಇನ್ನೂ ಚಡ್ಡಿ ಒಳಗೆ ಇದೆಯಾ 16 ವಯಸ್ಸಂಗೆ ಸ್ವೀಟ್ 16 ಏನೆಲ್ಲ ಉಲ್ಟಾ ಶೇವ್ ಮಾಡ್ಕೊಂಡ್ಬಿಟ್ಟು ಹಿಂಗಾಗ್ಬಿಟ್ಟಿದ್ಯಾ ಮದುವೆ ಮಾಡ್ಲಿ ಬೇಗ ಅಂತ ಮನೆಯೊಳಗೆ ಯಾವ್ದೋ ಜಾತ್ರೆಗೆ ಹೋಗಿ ಬಂದಂಗೆ ಇದೆಯಾ ಇವಾಗ ಅಲ್ವಾ ಅಕ್ಕ ಇವತ್ತು ಎಲ್ಲಾರು ಬರ್ಬೇಕಾಯ್ತಾ ನೋಡಿ ಎಷ್ಟು ಜನ ಹುಡುಗರವ್ರು ಒಂದು ಗಂಡು ಟೋಟಲ್ ಇವಾಗ ಎಷ್ಟು 6 ಜನ ಗಂಡಂದಿರಾದ್ರು ನಿನ್ನೆ ರಾತ್ರಿ ಮಲಗುವಾಗ 8 ಗಂಡ ಬೆಳಿಗ್ಗೆ 9 ಗಂಡ ಅಲ್ವಾ ಅಲ್ಲ ರಾತ್ರಿ ಮಲಗುವಾಗ 1 ಗಂಡ ಬೆಳಿಗ್ಗೆ 8 ಗಂಡ ಅದು ಮಲಯಾಳಿ ಹೇಳೋದು ರಾತ್ರಿ ಮಲಗುವಾಗ 1 ಗಂಟೆ ಬೆಳಿಗ್ಗೆ 8 ಗಂಟೆ ಅಂತ ಅಲ್ವಾ ಬರ್ಲಾ ಅಕ್ಕ ನಾನು ಬರ್ಲಾ ಒಳ್ಳೇದಾಗ್ಲಾ ಸರಿ ಆಯ್ತು ಬಿಡಿ ನೀವು ಹೇಳಿದ ಒಳ್ಳೇದಾಗ್ಲಿ ಅಂದ್ರ ಮದ್ವೆ ಆಗೋದಕ್ಕ ಸರಿ ವೈಕುಂಠ ಸಮಾರಾಧನೆ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ವೈಕುಂಠ ಸಮಾರಾಧನೆ ಅಂದ್ರೆ ಯಾರಿಗ್ ಗೊತ್ತು ತಿಥಿ ಅಂತಾರೆ ಕಣ ಗೊತ್ತಾ ವೈಕುಂಠ ಸಮಾರಾಧನೆ ಏನ್ ಹೇಳಿ ವೈಕುಂಠ ಸಮಾರಾಧನೆ ಅಂದ್ರೆ ಮಾಡ್ತೀವಿ ತಿಥಿ ಅಂದ್ರು ನಾವು 11 ದಿವಸ ಮಾಡ್ತೀವಿ ಅಂದ್ರೆ 15 ದಿವಸ ಸ್ಪೆಷಲ್ ಡೇ ಅದು 4 ದಿವಸ ಎಕ್ಸ್ಟ್ರಾ ಇರ್ಬೇಕು ಡಿಸೆಂಬರ್ ನೋಡಿ ನಿಮ್ಗೆ ಗೊತ್ತಾ ಯಾರು ಮಾಡ್ತಾರೆ 15 ದಿವಸಕ್ಕೆ ನೋಡಿಲ್ ವೈಕುಂಠ ಸಮಾರಾಧನೆ ಸೂಪರ್ ಕುರಿ ನೆಂಟ್ರು ಪಂಟ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ ಸೂಪರ್ ಕುರಿ ನಿಮ್ಮ ಕೂರಿ ಮಾಡಿ ನಿಮ್ಗೆ ನಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ ಮನಗಿನ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೆ ಎಲ್ಲ ಗೊತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ ಕೂರಿ ನಗ್ಬೇಕು ಕ್ಷಮಿಸಿ ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ವೈಕುಂಠ ಸಮಾರಾಧನೆ ನಾಯಕ ನಿರ್ದೇಶಕ ರಜತ್ ಮೌರ್ಯ ಅವರಿಂದ ಈ ಕಿರುಕಾಣಿಕೆ ತಾವು ದಯವಿಟ್ಟು ಸ್ವೀಕರಿಸಬೇಕು ನಗನಗ್ತಾ ಇರಬೇಕು ಅಲ್ವಾ ಓಕೆ ನಗನಗ್ತಾ ಇರಿ